ಇದು ನ್ಯಾಷನಲ್ ಟಿವಿ ಪ್ರೆಸೆನ್ಸ್ ಗ್ರಾಮೀಣ ಕ್ರಿಕೆಟ್ ಪ್ರತಿಭೆಗಳಿಗೆ 100 ದಿನ 101 ಕ್ರಿಕೆಟ್ ಟೆಕ್ನಿಕ್. ಇವತ್ತೇನು ಕಲಿತಾ ಇದ್ದೀವಿ ಅಂದರೆ ಫಿಂಗರ್ ಸ್ಪಿನ್ನು ಅಥವಾ ಆಫ್ ಸ್ಪಿನ್ನು. ಫಿಂಗರ್ ಸ್ಪಿನ್ ಏನಕ್ಕೆ ಅಂತಾರೆ ಆಫ್ ಸ್ಪಿನ್ನರ್ನ ಅಂದರೆ ಫಿಂಗರ್ಸ್ ಜಾಸ್ತಿ ಯೂಸ್ ಆಗುತ್ತೆ, ರಿಸ್ಟು ಮಿನಿಮಮ್ ಯೂಸ್ ಆಗುತ್ತೆ. ರಿಸ್ಟ್ ಯೂಸ್ ಆಗೋದಿಲ್ಲ ಅಂತಲ್ಲ, ರಿಸ್ಟ್ ಕೂಡ ಯೂಸ್ ಮಾಡಲೇಬೇಕಾಗುತ್ತೆ. ಜಾಸ್ತಿ ಫಿಂಗರಿಂದ ಸ್ಪಿನ್ ಮಾಡೋದ್ರಿಂದ ನಮ್ಮ ಆಫ್ ಸ್ಪಿನ್ನರ್ನ ಫಿಂಗರ್ ಸ್ಪಿನ್ನರ್ ಅಂತಾರೆ. ಸೊ ಗ್ರಿಪ್ಪು ಬೇಸಿಕ್ ಗ್ರಿಪ್ಪು 2 ಫಿಂಗರ್ ಅಪ್ಪು 2 ಫಿಂಗರ್ ಡೌನು. ಸೊ ಇಲ್ಲಿ ರೆಸ್ಟಿಂಗು ಹೋಲ್ಡ್ ಮಾಡಬೇಡಿ. ಹೋಲ್ಡ್ ಮಾಡಿದ್ರೆ ನಿಮಗೆ ಸ್ಪಿನ್ ಮಾಡೋಕ್ಕಾಗಲ್ಲ. ಸೊ ಸುಮ್ಮನೆ ರೆಸ್ಟಲ್ಲಿರಬೇಕು, ಪ್ರೆಸ್ ಮಾಡೋದು ಬೇಡ. ಇದು ಬೇಸಿಕ್ ಗ್ರಿಪ್ಪು. ಇದನ್ನು ಹೀಗೆ ಆಫ್ ಸ್ಪಿನ್ ಮಾಡ್ತಾರೆ ಇಲ್ಲಿಂದ. ತುಂಬ ಕಮ್ಮಿ ಬೌಲರ್ಸು 2 ಫಿಂಗರ್ಸ್ನ ಯೂಸ್ ಮಾಡೋವಂಥದ್ದು ಸ್ಪಿನ್ ಮಾಡೋದಕ್ಕೆ. ಸೊ ಅದು ತುಂಬ ಎಫೆಕ್ಟಿವ್ ಆಗಿರುತ್ತೆ, ಬಟ್ ತುಂಬ ಕಷ್ಟ ಇದೆ ಅದಕ್ಕೆ ಕಲಿಯೋದು. ನಮಗೆ ರಿಸ್ಟಲ್ಲಿ ಮೊಬಿಲಿಟಿ ಅನ್ನೋದು ತುಂಬ ಸ್ಟ್ರಾಂಗಾಗಿ, ತುಂಬ ಫ್ಲೆಕ್ಸಿಬಲ್ ಆಗಿ ಇರಲಿಲ್ಲ ಅಂದರೆ, ಸೊ ರಿಸ್ಟಲ್ಲಿ ಮೊಬಿಲಿಟಿ ಏನಂದರೆ ನೀವು ನೋಡ್ಬೋದು, ನಂದು ಇಲ್ಲಿ ಟಚ್ ಆಗೋದಿಲ್ಲ, ಕೆಲವ್ರದ್ದು ಇಲ್ಲಿವರೆಗೂ ಟಚ್ ಆಗುತ್ತೆ ಫಿಂಗರ್ಸು. ಸೊ ಎಲ್ಲರ ಬಾಡಿನೂ ಡಿಫ್ರೆಂಟು. ಸೊ ರಿಸ್ಟು ಅಷ್ಟು ಮೊಬೈಲ್ ಆಗಿರಬೇಕಾಗುತ್ತೆ, ಅಷ್ಟು ಮೂಮೆಂಟಲ್ಲಿದ್ದರೆ ನಿಮಗೆ ಸ್ಪಿನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಬೆಸ್ಟ್ ಎಕ್ಸಾಂಪಲು ಮೊಬಿಲಿಟಿ ಅಂದರೆ ಇದೇನೆ. ಸೊ ಕೆಲವ್ರಿಗೆ ನೀವು ಇಲ್ಲಿವರೆಗೂ ಟಚ್ ಮಾಡೋದು ನೋಡ್ಬೋದು, ಬಟ್ ನಂದು ಇಷ್ಟೇ ಆಗೋದು, ಮೊಬಿಲಿಟಿ ಇಷ್ಟೇ ಆಗೋದು. ಸೊ ಆಗತ್ತ ಸ್ಪಿನ್ ಹಾಕೋಕ್ಕೆ ಆಗೋದಿಲ್ಲ ಅಂತಲ್ಲ, ಖಂಡಿತ ಆಗ್ಬೋದು, ಬಟ್ ಅದಿದ್ದರೆ ಎಕ್ಸ್ಟ್ರಾ ಎಫೆಕ್ಟಿವು ನಮ್ಮ ಬೌಲಿಂಗಲ್ಲಿ ಇರುತ್ತೆ. ಸೊ ಆಗಲಿಲ್ಲಂತೆ ತುಂಬ ಕಮ್ಮಿ ಬೌಲರ್ಸು ಆಫ್ ಸ್ಪಿನ್ನರ್ಸು ಫಿಂಗರ್ಸ್, ನೀವು ಲೆಫ್ಟ್ ಹ್ಯಾಂಡ್ ಸ್ಪಿನ್ನರ್ ಆದ್ರೂ ಫಿಂಗರ್ ಸ್ಪಿನ್ನರ್ಸೇ. ಸೊ ಆಫ್ ಸ್ಪಿನ್ ಥರ. ಸೊ ಇಲ್ಲೇ 2 ಫಿಂಗರ್ ಅಪ್ಪು 2 ಫಿಂಗರ್ ಡೌನಲ್ಲಿ ತುಂಬ ಜನ ಕಮ್ಮಿ ಬೌಲರ್ಸು ಸ್ಪಿನ್ ಮಾಡೋದು 2 ಫಿಂಗರಿಂದ. ಈಗ ಏನಾಗುತ್ತೆ ಅಂದರೆ ತುಂಬ ಕಾಮನಾಗಿ ಎಲ್ಲ ಯೂಸ್ ಮಾಡೋದು ಅಂದರೆ 1 ಫಿಂಗರ್ ಗ್ರಿಪ್ಪು. ಸೊ ಒಂದೇ ಫಿಂಗರಲ್ಲಿ ಇಟ್ಕೋತಾರೆ. ಸೊ ಇಲ್ಲಿ ಈ ಗ್ರಿಪ್ ನೋಡ್ಬೋದು ನೀವು, ಒಂದೇ ಫಿಂಗರ್ ಬರುತ್ತೆ ಮೇಲೆ. ಸೊ ಇಲ್ಲಿಂದನೂ ಕೂಡ ಸ್ಪಿನ್ ಮಾಡ್ತಾರೆ, ಎಫೆಕ್ಟಿವ್ ಸ್ಪಿನ್ ಹಾಕ್ತಾರೆ, ಇಲ್ಲ ಅಂತ ಹೇಳಲ್ಲ. ಬಟ್ ನಿಮಗೆ ಇದು ಹಾಕಿದ್ರೆ ಎಕ್ಸ್ಟ್ರಾ ರಿಸಲ್ಟ್ ಕಾಣ್ತಾ ಇರೋದು. ಸೊ ಇದು ಬೇಸಿಕ್ ಗ್ರಿಪ್ ಅಷ್ಟೇ. ಇವಾಗ ಸ್ವಲ್ಪ ದೊಡ್ಡದಾಗಿರೋರು ಕೂಡ ಫಿಂಗರ್ ಸ್ಪಿನ್ಗೆ ನೀವು ಈ ರೀತಿ ಗ್ರಿಪ್ನ ಇಟ್ಕೋತಾರೆ, ಇಲ್ಲಿಂದ ಸ್ಪಿನ್ ಮಾಡ್ತಾರೆ. ಸೊ ಹೀಗೆ ನೀವು ಲೆದರ್ ಬಾಲ್ ಆದರೆ ಇಲ್ಲಿ ಯಾರು ಸೀಮಲ್ಲಿ ಇಟ್ಕೊಳ್ಳಲ್ಲ. ಸೊ ಇಲ್ಲಿ ಸೀಮ್ ಅಕ್ರಾಸು. ಸೊ ಅಕ್ರಾಸ್ ಸೀಮಲ್ಲಿ ಇಲ್ಲಿ ನಿಮಗೆ ಈ ರೀತಿ 1 ಫಿಂಗರ್ ಗ್ರಿಪ್ ಸಿಗುತ್ತೆ, ಅಥವಾ ಬೇಸಿಕಲಿ 2 ಫಿಂಗರ್ ಗ್ರಿಪ್ ಸಿಗುತ್ತೆ. ಈಗ ಬೌಲಿಂಗ್ ಕಲಿತಿರೋರು 2 ಫಿಂಗರಿಂದ ಸ್ಪಿನ್ ಮಾಡೋಕ್ಕೆ ಟ್ರೈ ಮಾಡಿ, ಎಫೆಕ್ಟಿವ್ ಆಗಾದರೆ ಅದು ತುಂಬ ಒಳ್ಳೆಯದು, ತುಂಬ ಒಳ್ಳೆ ಕ್ವಾಲಿಟಿ ಆಗುತ್ತೆ. ಆಫ್ ಸ್ಪಿನ್ ಗ್ರಿಪ್ಪು ನಾರ್ಮಲಾಗಿ ಯೂಶ್ವಲಿ ಹೀಗೆ ಇಟ್ಕೋತಾರೆ. ಸೊ 1 ಫಿಂಗರಲ್ಲೇ ಸ್ಪಿನ್ ಮಾಡ್ತಾರೆ, ಎಫೆಕ್ಟಿವ್ ಆಗಿ ಅಲ್ಲೂ ಕೂಡ ಸ್ಪಿನ್ ಮಾಡ್ತಾರೆ. ಸೊ ಇದನ್ನು ಪ್ರಾಕ್ಟೀಸ್ ಮಾಡೋದು ಹೇಗೆ ಅಂದರೆ, ನಮಗೆ ಹೇಳ್ತಾ ಇದ್ದೀನಿ, ಇಲ್ಲಿ ಗ್ರಿಪ್ಪು ಆ್ಯಕ್ಚುಲಿ ಇಲ್ಲೆಲ್ಲ ಕಟ್ಟಾಗಿಬಿಡುತ್ತೆ. ನೀವು ಲೆದರ್ ಬಾಲಲ್ಲೆಲ್ಲ ನೀವು ಮಾಡ್ತಾಯಿದ್ರೆ ಇಲ್ಲಿ ಕಟ್ಟಾಗಿ ನಿಮಗೆ ಹೊಸ ಸ್ಕಿನ್ ಬರುತ್ತೆ, ನ್ಯೂ ಸ್ಕಿನ್ನು ಆರ್ಟ್ ಸ್ಕಿನ್ ಬರುತ್ತೆ. ಸೊ ಇಲ್ಲಿ ಕಟ್ ಆಗ್ತಾಯಿಲ್ಲ ಅಂದರೆ ನೀವು ಸ್ಪಿನ್ ಮಾಡ್ತಿಲ್ಲ ಅಂತಲೇ ಅರ್ಥ ಅಲ್ಲಿ. ಸೊ ಇಲ್ಲಿ ರಫ್ನೆಸ್ ಇಲ್ಲ ಅಂದರೆ ನೀವು ಸ್ಪಿನ್ ಮಾಡಿ ಓವರ್ ದ ಟೈಮ್ ಸ್ಪಿನ್ ಮಾಡಿ ಇಲ್ಲಿ ಕಟ್ ಕೂಡ ಆಗಿ ಅದಾದಮೇಲೆ ಹೊಸ ಸ್ಕಿನ್ ಬಂದು ರಫ್ ಸ್ಕಿನ್ ಬರುತ್ತೆ. ನಿಮ್ಗೆ ಗೊತ್ತಿರೋ ಯಾರಾದ್ರು ಒಳ್ಳೆ ಆಫ್ ಸ್ಪಿನ್ನರ್ನ ಬೆಳ್ಳಿ ನೋಡಿ, ಇಲ್ಲಿ ನಿಮಗೆ ಇಷ್ಟು ದಪ್ಪ ಆಗಿಬಿಟ್ಟಿರುತ್ತೆ. ಸೊ ಅಷ್ಟು ಸ್ಪಿನ್ ಮಾಡಿ ಇಲ್ಲೆಲ್ಲ ಕಟ್ಟಾಗಿ ಅದ್ರ ಮೇಲೆ ರಫ್ ಸ್ಕಿನ್ ಕೂಡ ಬಂದಿರುತ್ತೆ. ಇದು ತುಂಬ ಕಾಮನ್, ಇದೇನು ದೊಡ್ಡ ವಿಷಯ ಅಲ್ಲ. ಇಲ್ಲಿ ಕಟ್ ಆಗೇ ಆಗುತ್ತೆ. ನೀವೇನಾದ್ರು ಸ್ಪಿನ್ನರ್ ಆಗಿದ್ದರೆ, ನೀವು ಸ್ಪಿನ್ನ ಎಫೆಕ್ಟಿವ್ ಆಗ್ತಾಯಿದ್ದೀರಾ ಅಂದರೆ. ಕೆಲವ್ರಿಗೆ ಇಲ್ಲೂ ಕೂಡ ಕಟ್ ಆಗ್ತಾ ಇರುತ್ತೆ, ಅದು ಫಿಂಗರು ಬಾಲು ಈ ಫಿಂಗರ್ ಮೇಲ್ಗಡೆಯಿಂದ ಹೋಗೋದ್ರಿಂದ ಇಲ್ಲಿ ಸ್ವಲ್ಪ ಕಟ್ ಆಗ್ತಾ ಇರುತ್ತೆ. ವಿಚ್ ಇಸ್ ವೆರಿ ಕಾಮನ್, ತುಂಬ ಕಾಮನ್ ಆಗಿ ಆಗುವಂಥದ್ದು. ಇದು ನೀವು ಎಫೆಕ್ಟಿವ್ ಆಗಿ ಸ್ಪಿನ್ ಮಾಡ್ತಿದ್ದೀರಾ ಬಾಲ್ನ ಅಂದರೆ, ಏನು ಕಟ್ಟಾಗಿಲ್ಲ, ಏನು ಹಂಗೆ ಸಾಫ್ಟ್ ಸ್ಕಿನ್ನೇ ಇದೆ ಅಂದರೆ ಸ್ಪಿನ್ ಮಾಡ್ತಿಲ್ಲ ಅಂತ ಅಷ್ಟೇ ಅರ್ಥ ಅದು. ಸೊ ಇದನ್ನು ಪ್ರಾಕ್ಟೀಸ್ ಮಾಡೋದು ಹೇಗೆ ಅಂದರೆ, ನಿಮಗೆ ಆಪ್ಷನ್ ಕೊಡ್ತೀನಿ. ಬೇಸಿಕ್ ಗ್ರಿಪ್ಪಿಂದ ಸ್ಪಿನ್ ಮಾಡ್ತೀರಾ ಅಥವಾ 1 ಫಿಂಗರ್ ಸ್ಪಿನ್ ಮಾಡ್ತೀರಾ ಅಂತ. ಸೊ ಆಪ್ಷನಲ್ಲಿ ಇದ್ದಿದೆ. ಸೊ ನೀವು ಹೇಗೆ ಬೇಕಾದ್ರೂ ಪ್ರಾಕ್ಟೀಸ್ ಮಾಡ್ಬೋದು. ಇನ್ನು ಟೆನ್ನಿಸ್ ಬಾಲಲ್ಲಿ ಸೇಮ್ ಪೊಸಿಷನ್ ನೀವು ಟೇಪ್ ಹಾಕ್ಕೊಂಡಿದ್ರೆ, ಸೊ ಸೇಮ್ ಪೊಸಿಷನ್ ಗೊತ್ತಾಗುತ್ತೆ ಯಾವ ರೀತಿ ಇಟ್ಕೋಬೇಕು ಅಂತ. ಅದರ್ವೈಸ್ ಫೈನ್. ಸೊ ನಿಮ್ಮ ಗ್ರಿಪ್ಪು ನಿಮ್ಮ ಕಂಟ್ರೋಲಲ್ಲಿರಬೇಕು. ಸೊ ಇಲ್ಲಿ ನನಗೆ ಕೈ ದೊಡ್ಡದಾಗಿರೋದ್ರಿಂದ, ಬಾಲ್ ಚಿಕ್ಕದಾಗಿರೋದ್ರಿಂದ ನಾನು ಒಂದು ಫಿಂಗರಲ್ಲೇ ಸ್ಪಿನ್ ಮಾಡ್ತೀನಿ ಟೆನ್ನಿಸ್ ಬಾಲಲ್ಲಿ. ನನಗೆ ಎಷ್ಟು ಜಾಸ್ತಿ ಸ್ಪಿನ್ ಆಗುತ್ತೋ ಕೈಯಲ್ಲಿ, ಅಷ್ಟು ನನಗೆ ಸ್ಪಿನ್ನು ನಾನು ಆ ಬೌಲಿಂಗ್ ಆ್ಯಕ್ಷನಲ್ಲಿ ಮಾಡ್ಬೋದು. ಸೊ ಇಲ್ಲಿ ನೀವು ನೋಡ್ಬೋದು, ಸ್ಪಿನ್ ಆಗ್ತಾ ಇರಬೇಕು ಬಾಲು. ಈ ವಾರ ನೀವು ಪ್ರಾಕ್ಟೀಸ್ ಮಾಡಬೇಕಾಗಿರೋದು ಫಿಂಗರ್ ಸ್ಪಿನ್ನರ್ ಆಗಿ ರಿಸ್ಟ್ ಪೊಸಿಷನಲ್ಲಿ ಕರೆಕ್ಟಾಗಿ ಗ್ರಿಪ್ನ ಟೈಟಾಗಿ ಇಟ್ಕೊಂಡು, ಟೈಟಾಗಿ ಅಂದ ಮಾತ್ರಕ್ಕೆ ಬರೀ ಈ ಫಿಂಗರಲ್ಲಿ ಅಥವಾ ಈ 2 ಫಿಂಗರ್ ಯೂಸ್ ಮಾಡ್ತಾರೆ, 2 ಫಿಂಗರಲ್ಲಿ ಟೈಟಾಗಿ ಇಟ್ಕೋಬೇಕು. ತಮ್ಮ ಹಾಕಿದ್ರೆ ನಿಮಗೆ ಸ್ಪಿನ್ ಮಾಡೋಕ್ಕಾಗಲ್ಲ, ಹೋಗೋದಲ್ಲ, ಅಲ್ಲೆಲ್ಲ ಹೋಗುತ್ತೆ. ಸೊ ತಮ್ಮ ಹಾಕಬೇಡಿ.
ಸೊ ತಮ್ಮ ಹಾಕ್ಬಿಡಿ, ತಮ್ಮ ಆದಷ್ಟು ಅವಾಯ್ಡ್ ಮಾಡಿ. ಸಪೋರ್ಟ್ಗಿದ್ರೆ ಓಕೆ, ಬಟ್ ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು. ಇಲ್ಲಿಂದ ಸ್ಪಿನ್. ಸೊ ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಫಾಸ್ಟ್ ಬೌಲಿಂಗ್ ಬಗ್ಗೆ ತಿಳಿಸ್ಕೊಟ್ಟಾಗ ಬಾಲು ಟ್ರಾವೆಲ್ ಆಗೋದು ಬ್ಯಾಕ್ ಸ್ಪಿನ್ ಈಗ ಹೋಗುತ್ತೆ, ಹಿಂದೆ ಥರ ಹೋಗುತ್ತೆ. ಇಲ್ಲಿ ಆಫ್ ಸ್ಪಿನ್ಗೆ ಇಲ್ಲಿ ಬಾಲು ಮುಂದೆ ಹೋಗುತ್ತೆ. ಸೊ ಸೀಮ್ ಪೊಸಿಷನ್ ನಿಮಗೆ ಈ ರೀತಿ ಇರುತ್ತೆ. ಟುವರ್ಡ್ಸ್ ಫೈನ್ ಲೆಗ್ಗು ನಿಮಗೆ ಸೀಮ್ ಪೊಸಿಷನ್ಸ್ ಹೋಗ್ತಾ ಇರುತ್ತೆ. ಇಲ್ಲಿ ಗ್ರಿಪ್ನ ಟೈಟಾಗಿ ಇಟ್ಕೋಬೇಕು, ಸ್ಪಿನ್ ಮಾಡಬೇಕು ಇಲ್ಲಿ. ಸೊ ಇಲ್ಲಿ ರೆಫರೆನ್ಸ್ ಆಗಿ ತಮ್ಮನ್ನ ಇಟ್ಕೊಳ್ಳಿ. ನಿಮಗೆ ಸ್ಪಿನ್ ಮಾಡಿದಾಗ ತಮ್ಮ ಅಪ್ ಇರಬೇಕು. ಕೆಲವ್ರು ಏನು ಮಾಡ್ತಾರೆ ಅಂದರೆ ತಮ್ಮ ಈ ರೀತಿ ಕೆಳಗಡೆ ಡ್ರಾಪ್ ಮಾಡಿಬಿಡ್ತಾರೆ. ಅದೇನಾಗುತ್ತೆ ಅಂದರೆ ಇಲ್ಲಿಂದ ಹಿಂಗೆ ಒಳಗಡೆಯಿಂದ ಹಿಂಗೆ ಸ್ಪಿನ್ ಮಾಡ್ತಾರೆ, ಅದು ತಪ್ಪು. ಅದರಿಂದ ಏನು ಎಫೆಕ್ಟಿವ್ ಆಗೋಲ್ಲ ಇಲ್ಲಿಂದ. ಸೊ ನಮಗೆ ತಮ್ಮ ಅಪ್ 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 ತಮ್ಮ ಅಪ್ ತಮ್ಮ ಅಪ್ ತಮ್ಮ ಅಪ್. ಸೊ ಮಿನಿಮಮ್ 500 ಟೈಮ್ಸು ಈ ವಾರ ನೀವು ಎವ್ರಿ ಡೇ ಮಾಡಲೇಬೇಕಾಗುತ್ತೆ. ಖಂಡಿತ ನೀವು ಜಾಸ್ತಿ ಮಾಡಿದಷ್ಟು ಫಿಂಗರ್ಸು ಇಲ್ಲೆಲ್ಲ ತುಂಬ ಪೇಯ್ನ್ ಬಂದೇ ಬರುತ್ತೆ. ಪೇಯ್ನ್ ಬಂದರೆ ಒಳ್ಳೆಯದು. ಎಫರ್ಟ್ ಆಗ್ತಾಯಿದ್ದೀರಾ ಅಂತ. ಪೇಯ್ನ್ ಬರ್ತಿಲ್ಲ ಅಂದರೆ ಇನ್ನು ನೀವು ಎಫರ್ಟ್ ಆಗ್ತಿಲ್ಲ, ಇನ್ನು ಜಾಸ್ತಿ ಮಾಡಬೇಕಾಗುತ್ತೆ. ಸೊ ಕಾಮನ್ ಪೇಯ್ನು ಕಲಿಬೇಕಾದ್ರೆ ಇದ್ದೇ ಇರುತ್ತೆ. ಸೊ ಇಲ್ಲೆಲ್ಲ ಪೇಯ್ನ್ ಬಂದೇ ಬರುತ್ತೆ, ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ. ಸೊ ಅದು ಓವರ್ ದ ಟೈಮು ನಾವು ಸ್ಟ್ರೆಂತ್ನ ಡೆವಲಪ್ ಮಾಡ್ಕೋತೀರಾ. ಸೊ ಸ್ಟಾರ್ಟಿಂಗ್ ತೊಂದರೆ ಇಲ್ಲ, ಇಲ್ಲೆಲ್ಲ ಪೇಯ್ನ್ ಬರಲಿ, ಸ್ಪಿನ್ ಮಾಡ್ತಾ ಹೋಗಿ. ಸೊ ಮಿನಿಮಮ್ 500 ಟೈಮ್ಸು ಟೆನ್ನಿಸ್ ಬಾಲ್ ಆದರೂ ಸರಿ, ಲೆದರ್ ಬಾಲ್ ಆದರೂ ಸರಿ. ಸೊ ಆಲ್ ದಿ ಬೆಸ್ಟ್. ಮತ್ತೆ ನಾಳೆ ಇನ್ನೊಂದು ಟೆಕ್ನಿಕ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಗುಡ್ ಲಕ್.